ನಾನಿವಾಗ ತೀನ್ ಪಟ್ಟಿ ಮಾಸ್ಟರ್ ಅಪ್ಲಿಕೇಶನನ್ನು ಓಪನ್ ಮಾಡ್ಕೊಂಡಿದ್ದೀನಿ. ನೀವು ಈ ಅಪ್ಲಿಕೇಶನಲ್ಲಿ ಈ ಸೀಸನ್ ಪೂರ್ತಿ ಪ್ರತಿ ಮ್ಯಾಚ್ಗಳಲ್ಲಿ ಯಾವ ಟೀಮ್ ಗೆಲ್ಲುತ್ತೆ ಅಂತ ಗೆಸ್ ಮಾಡಿ ಬೆಟ್ ಮಾಡೋ ಮೂಲಕ ನೀವು ದುಡ್ಡನ್ನು ಗೆಲ್ಬೋದು. ಇದರಲ್ಲಿ ತುಂಬ ಗೇಮ್ಸ್ಗಳಿದ್ದಾವೆ. IPL ಮುಗಿದ ಮೇಲೆ ಅವುಗಳನ್ನ ಆಡೋದಾಗೆ ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ. ಈ ಥರ ಸ್ಕ್ರೋಲ್ ಮಾಡ್ತಾ ಹೋದರೆ ಕೊನೆಯಲ್ಲಿ ನಿಮಗೆ IPL ಐಕಾನ್ ಕಾಣಿಸುತ್ತೆ, ಅದರ ಮೇಲೆ ಕ್ಲಿಕ್ ಮಾಡೋಣ. ಇವತ್ತು 2 ಮ್ಯಾಚ್ಗಳು ನಡೆಯುತ್ತೆ. ಮಧ್ಯಾಹ್ನ 3:30ಕ್ಕೆ KKR ಮತ್ತು LSG ನಡುವೆ ಮ್ಯಾಚ್ ಇದೆ. ಹಾಗೆ ಸಂಜೆ 7:30ಕ್ಕೆ PBKS ಮತ್ತು CSK ಮಧ್ಯೆ ಮ್ಯಾಚ್ ಇದೆ. ಇವಾಗ PBKS ಮತ್ತು CSK ಮ್ಯಾಚ್ನಲ್ಲಿ ನಾವು PBKS ಮೇಲೆ ಬೆಟ್ ಮಾಡಬೇಕು ಅಂದರೆ PBKSನ ಸ್ಟ್ಯಾಂಡಿನ ಮೇಲೆ ಕ್ಲಿಕ್ ಮಾಡಿ ಅಮೌಂಟ್ ಸೆಲೆಕ್ಟ್ ಮಾಡಿ ಬೆಟ್ಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ಬೆಟ್ ಪ್ಲೇಸ್ ಆಗುತ್ತೆ. PBKS ಮೇಲೆ 1000 ರೂಪೀಸ್ ಬೆಟ್ ಮಾಡಿದರೆ PBKS ವಿನ್ ಆದರೆ ಇವಾಗಿನ ಸ್ಟ್ಯಾಂಡಿನ್ ರೇಟ್ ಪ್ರಕಾರ ನಮಗೆ ರಿಟರ್ನ್ 1720 ರೂಪಾಯಿ ಅಮೌಂಟ್ ಬರುತ್ತೆ. ಹಾಗೆ CSK ಸ್ಟ್ಯಾಂಡಿನ ಮೇಲೆ ಕ್ಲಿಕ್ ಮಾಡಿ 1000 ರೂಪೀಸ್ ಬೆಟ್ ಮಾಡಿದರೆ CSK ವಿನ್ ಆದರೆ ಇವಾಗಿನ ಸ್ಟ್ಯಾಂಡಿನ್ ರೇಟ್ ಪ್ರಕಾರ ನಮಗೆ ರಿಟರ್ನ್ 2130 ರೂಪಾಯಿ ಅಮೌಂಟ್ ಬರುತ್ತೆ. ಈ ಸ್ಟ್ಯಾಂಡಿನ್ ರೇಟ್ ಅನ್ನೋದು ಮ್ಯಾಚ್ ಶುರುವಾಗಿ ಬೆಟ್ಟಿಂಗ್ ಆಪ್ಷನ್ ಕ್ಲೋಸ್ ಆಗೋವರೆಗೂ ಕೂಡ ಚೇಂಜ್ ಆಗ್ತಾನೆ ಇರುತ್ತೆ. ಇದರಿಂದ ಅಮೌಂಟ್ ಇನ್ನೂ ಜಾಸ್ತಿನೂ ಬರ್ಬೋದು ಅಥವಾ ಸ್ವಲ್ಪ ಕಮ್ಮಿನೂ ಆಗ್ಬೋದು. ಈ ಮ್ಯಾಚ್ನಲ್ಲಿ ಬೆಟ್ ಮಾಡೋದಕ್ಕೂ ಮೊದಲು ಈ ಮ್ಯಾಚನ್ನು ಅನಾಲಿಸಿಸ್ ಮಾಡೋಣ. ಮೊದಲಿಗೆ ಮ್ಯಾಚ್ ಡೀಟೇಲ್ಸ್ ನೋಡೋದಾದರೆ IPL 2025ರ 22ನೇ ಮ್ಯಾಚ್ ಇಂದು ಸಂಜೆ 7:30ಕ್ಕೆ ಮುಲ್ಲಾನ್ಪುರ್ನ ಮಹಾರಾಜ ಯದುವೀಂದ್ರ ಸಿಂಗ್ ಇಂಟರ್ನ್ಯಾಷನಲ್ ಕ್ರಿಕೆಟ್ ಸ್ಟೇಡಿಯಂನಲ್ಲಿ PBKS ಮತ್ತು CSK ನಡುವೆ ನಡೆಯುತ್ತೆ. ಈ ಸ್ಟೇಡಿಯಂನ ಪಿಚ್ ರಿಪೋರ್ಟನ್ನು ನೋಡೋದಾದರೆ ಕಳೆದ 2 ವರ್ಷಗಳ ಡೇಟಾ ಪ್ರಕಾರ ಇದೊಂದು ಬ್ಯಾಟಿಂಗ್ ಪಿಚ್ ಆಗಿದೆ ಮತ್ತು ಬೌಲರ್ಸ್ಗಳಲ್ಲಿ ಪೇಸರ್ಸ್ಗಳಿಗೆ ಹೆಚ್ಚು ಅನುಕೂಲವಾಗುತ್ತೆ. ಕಳೆದ 5 ಮ್ಯಾಚ್ಗಳ ಡೇಟಾ ಪ್ರಕಾರ ಈ ಪಿಚ್ನ ಆ್ಯಾವ್ರೇಜ್ ಟೋಟಲ್ ಸ್ಕೋರ್ 168 ಮತ್ತು ಆ್ಯಾವ್ರೇಜ್ ಫಸ್ಟ್ ಇನ್ನಿಂಗ್ ಸ್ಕೋರ್ 174. ಟಾಸ್ ವಿನ್ ಆಗಿರೋ ತಂಡಗಳಲ್ಲಿ 80% ತಂಡಗಳು ಬೌಲಿಂಗ್ ಫಸ್ಟನ್ನು ಆಯ್ಕೆ ಮಾಡಿಕೊಂಡಿವೆ ಮತ್ತು ಬೌಲಿಂಗ್ ಫಸ್ಟ್ ಮಾಡಿರೋ ತಂಡಗಳಲ್ಲಿ 60% ತಂಡಗಳು ವಿನ್ ಆಗಿವೆ. ಇವೆರಡು ತಂಡಗಳ ಇತ್ತೀಚಿನ ಕಳೆದ 5 ಮ್ಯಾಚ್ಗಳ ರಿಸಲ್ಟನ್ನು ನೋಡೋದಾದರೆ CSK 5 ಮ್ಯಾಚ್ಗಳಲ್ಲಿ 1 ಮ್ಯಾಚ್ ವಿನ್ ಆಗಿದ್ದರೆ 4 ಮ್ಯಾಚ್ಗಳನ್ನು ಸೋತಿದೆ. ಹಾಗೆ PBKS ಕಳೆದ 5 ಮ್ಯಾಚ್ಗಳಲ್ಲಿ 3 ಮ್ಯಾಚ್ಗಳಲ್ಲಿ ವಿನ್ ಆಗಿದ್ದರೆ 2 ಮ್ಯಾಚ್ಗಳಲ್ಲಿ ಸೋತಿದೆ. ಇವೆರಡು ತಂಡಗಳ ವಿನ್ನಿಂಗ್ ಚಾನ್ಸಸನ್ನು ನೋಡೋದಾದರೆ CSK 44% ವಿನ್ನಿಂಗ್ ಚಾನ್ಸಸ್ ಹೊಂದಿದರೆ PBKS 56% ವಿನ್ನಿಂಗ್ ಚಾನ್ಸಸ್ ಹೊಂದಿದೆ. ಈ ರಿಪೋರ್ಟ್ ನೋಡಿದ ಮೇಲೆ ಯಾವ ತಂಡ ಗೆಲ್ಬೋದು ಅಂತ ನೋಡೋದಾದರೆ ಈ ಪಿಚ್ನಲ್ಲಿ ಬೌಲಿಂಗ್ ಫಸ್ಟ್ ಮಾಡಿರೋ ತಂಡಗಳು ಹೆಚ್ಚು ಬಾರಿ ವಿನ್ ಆಗಿರೋದ್ರಿಂದ ಚೇಸಿಂಗ್ ಟೀಮ್ ವಿನ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ನೀವು ಈ ಮ್ಯಾಚ್ನಲ್ಲಿ ಬೆಟ್ ಮಾಡೋದಕ್ಕೂ ಮೊದಲು ಒಂದು 6 ಓವರ್ಸ್ ಮ್ಯಾಚ್ನ ನೋಡಿಕೊಂಡು ಆಮೇಲೆ ಗೆಸ್ ಮಾಡಿ ಬೆಟ್ ಮಾಡಿ. ಇದರಿಂದ ವಿನ್ನಿಂಗ್ ಟೀಮ್ನ ಫೈಂಡ್ ಮಾಡೋಕ್ಕೆ ಸ್ವಲ್ಪ ಈಸಿ ಆಗ್ಬೋದು. ನಾನು ಯಾವ ಟೀಮ್ಗೆ ಬೆಟ್ ಮಾಡ್ತೀನಿ ಅನ್ನೋದನ್ನು ಟೆಲಿಗ್ರಾಮ್ ಚಾನಲ್ನಲ್ಲಿ ಅಪ್ಡೇಟ್ ಮಾಡ್ತೀನಿ. ನೀವಿನ್ನೂ ಚಾನಲ್ಗೆ ಜಾಯ್ನ್ ಆಗಿಲ್ಲ ಅಂದರೆ ಈಗಲೇ ಜಾಯ್ನ್ ಆಗಿ. ಆ್ಯಪ್ ಲಿಂಕ್ ಕೂಡ ಅಲ್ಲೇ ಸಿಗುತ್ತೆ. ಟೆಲಿಗ್ರಾಮ್ ಚಾನಲ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿದೆ. ಇಂಟ್ರೆಸ್ಟ್ ಇರೋರು ಜಾಯ್ನ್ ಆಗಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬೆಸ್ಟ್ ಆಫ್ ಲಕ್.